ಬೆಟ್ಟ ಗುಡ್ಡಗಳಿಂದಾನು ತುಂಬಿ ಮನೋಹರವಾಗಿರೋ ಈ ಸುಂದರ ಸ್ಥಳ ನನ್ನ ಭಾಗಕ್ಕೆ ಸ್ವರ್ಗ ಇದ್ದ ಹಾಗೆ. ಅಪ್ಪಾಜಿ ಯಾಕೆ ಸ್ವರ್ಗ ಎಷ್ಟು ಜನ ಜೀವ ಕೊಡ್ತಾರೆ? ಇದೊಂದು 100 ವರ್ಷಕ್ಕೂ ಹಿರಿದಾದ ಮನೆ. ಭವ್ಯವಾದ ಬಂಗ್ಲೆ ನೋಡಿದ್ರು ಆಗದೇ ಇರುವಂತಹ ಆನಂದ ನನಗೆ ಈ ಪುಟ್ಟ ಮನೆಯನ್ನು ಕಂಡಾಗ ಆಗುತ್ತೆ. ಅಮೋಘ ರಂಗ ಸೇವೆ ಮಾಡಿದ ಕಲಾ ಕುಟುಂಬದಲ್ಲಿ ಹುಟ್ಟಿದ ಮುತ್ತುರಾಜ್. ಇದೇ ಜಾಗ ಅಣ್ಣವ್ರಿಗೆ ತುಂಬಾ ನೆಮ್ಮದಿ ಕೊಡಿದಂತ ಜಾಗ. ಅವತ್ತು ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ 95% ಮಂದಿ ಅಲ್ಲಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅಪಹರಣಕ್ಕೆ ಕಾರಣ ಈ ಬೋರ್ವೆಲ್. ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ನಾನು ಶ್ರೀಧರ್ ಶಿವಮೊಗ್ಗ. ಮತ್ತದೇ ದಾರಿ ಸದಾ ನಾನು ನುಡಿಸುವೆ ಕನ್ನಡದ ತುತ್ತೂರಿ. ನನ್ನ ಪುಟ್ಟ ಪುಟ್ಟ ಹೆಜ್ಜೆಗಳಿಗೆ ನಿಮ್ಮ ಆಶೀರ್ವಾದ ಪ್ರೋತ್ಸಾಹವೇ ಹೆಮ್ಮೆಯ ಗರಿ. ಇನ್ನು ಮುಂದೆ ಈ ವೇದಿಕೆ ಮೂಲಕ ನಿಮ್ಮ ಮನ ತಲುಪುವ ಪ್ರಾಮಾಣಿಕ ಭಕ್ತಿಪೂರ್ವಕ ಪ್ರಯತ್ನ ಮಾಡ್ತಾನೇ ಇರ್ತೀನಿ. ಅಕ್ಕರೆಯ ಅನುಗ್ರಹ ಅಭಿಮಾನದ ಆಶೀರ್ವಾದ ನನ್ನ ಮೇಲೆ ಇರಲಿ. ಜೈ ಕನ್ನಡಿಗ, ಜಯ ಹೇ ಕರ್ನಾಟಕ, ಜಯ ಹೋ ಕನ್ನಡ ಸಿನಿಮಾ. ಆತ್ಮೀಯ ಕನ್ನಡಿಗರೇ, ನನಗೊಂದು ಆಸೆ ಇತ್ತು. ಜೀವನದಲ್ಲಿ ಒಂದು ಬಾರಿ ಆದರೂ ಜಗದ ಕವಿ, ಯುಗದ ಕವಿ, ರಾಷ್ಟ್ರಕವಿ ಕುವೆಂಪು ಅವರ ಮನೆ ನೋಡಬೇಕು. ಹಾಗೆ ನಮ್ಮ ನಾಡು ಕಂಡ ಸರ್ವಶ್ರೇಷ್ಠ ವ್ಯಕ್ತಿತ್ವ, ಕನ್ನಡದ ಸಿಹಿ ಸತ್ವ, ವರನಟ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ ಮನೆ ನೋಡಬೇಕು ಅನ್ನೋ ಆಸೆ ಇತ್ತು. ಈ ಮೂಲಕ ನನ್ನ ಈ ಅಂತರಾಳದ ಆಸೆಯನ್ನು ಈಡೇರಿಸಿಕೊಳ್ತಾ ಇದ್ದೀನಿ. ಜೊತೆಗೆ ನಿಮಗಾಗಿ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನೂ ನೀಡುತ್ತಿದ್ದೇನೆ. ಒಪ್ಪಿಸಿಕೊಳ್ಳಿ ನನ್ನ ಆತ್ಮೀಯ ಕನ್ನಡಿಗರೇ. ಬೆಟ್ಟ ಗುಡ್ಡಗಳಿಂದಾನು ತುಂಬಿ ಮನೋಹರವಾಗಿರೋ ಈ ಸುಂದರ ಸ್ಥಳ ನನ್ನ ಭಾಗಕ್ಕೆ ಸ್ವರ್ಗ ಇದ್ದ ಹಾಗೆ. ಈಗ ನಾನು ಬಂದಿದ್ದೀನಿ ಗಾಜನೂರು. ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದಂಥ ಮನೆ ಗಾಜನೂರಿಗೆ ಬಂದಿದ್ದೀನಿ. ನನಗಾದ ಅನುಭವ, ನನಗಾಗುವ ಅನುಭವ, ನನಗೆ ಗೊತ್ತಿರೋ ಅನುಭವ ಎಲ್ಲದನ್ನೂ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಈಗ ನಾನು ಕೈ ಮುಗಿದ್ನಲ್ಲ ರಾಮ ದೇವಸ್ಥಾನ, ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಓಡಾಡ್ತಿದ್ದು, ರಾಮ ಮಂದಿರದಲ್ಲಿ ಭಜನೆ ಮಾಡ್ತಿದ್ದು, ರಾಮ ಮಂದಿರಕ್ಕೆ ಕೈ ಮುಗಿತಾ ಇದ್ದು. ಅದೇ ಜಾಗದಿಂದ ಕೈ ಮುಕ್ಕೊಂಡು ಈಗ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ನಿನ್ನ ಕಂಗಳ ಬಿಸಿಯ ಹನಿಗಳು. ಎಸ್, ನಾನೀಗ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆ, ಐಕಾನಿಕ್ ಮನೆಗೆ ಬಂದಿದ್ದೀನಿ ನೋಡಿ. ಇದೊಂದು 100 ವರ್ಷಕ್ಕೂ ಹಿರಿದಾದ ಮನೆ. ಕೊಂಚ ಅತ್ಲಾಗಿತ್ಲಾಗೆ ಮಾಡಿಫೈ ಮಾಡಿದ್ರು ಅದೇ ಹಳೆ ಹಳ್ಳಿ ಮನೆಯ ರೀತಿಯೇ ಇದೆ. ಕೈ ಹಂಚಿನ ಮನೆ ಅಂತಾರೆ ಇದನ್ನು. ಒಂದು 20 ಅಡಿ ಅಗಲ, ಒಂದು 15ರಿಂದ 18 ಅಡಿ ಉದ್ದ ಇರ್ಬೋದು ಈ ಮನೆಯ ಸುತ್ತಳತೆ. ಅಡುಗೆ ಕೋಣೆ, ಅಲ್ಲೇ ಚಿಕ್ಕದಾಗಿ ಬಸ್ಲು ಮನೆ, ಮಲ್ಗೋಕ್ಕೆ ಸಪ್ರೇಟ್ ಬೆಡ್ರೂಮು, ಅಟ್ಯಾಚ್ ಬಾತ್ರೂಮು, ಹಾಲು, ಇಟಾಲಿಯನ್ ಕಿಚನ್ನು, ಬಾಲ್ಕನಿ ಅನ್ನೋ ಕಲ್ಪನೆ ಅವತ್ತಿಗಿರಲಿಲ್ಲ. ಭವ್ಯವಾದ ಬಂಗ್ಲೆ ನೋಡಿದ್ರು ಆಗದೇ ಇರುವಂತಹ ಆನಂದ ನನಗೆ ಈ ಪುಟ್ಟ ಮನೆಯನ್ನು ಕಂಡಾಗ ಆಗುತ್ತೆ. ಬರೋಬ್ಬರಿ 100 ವರ್ಷ, ಒಂದಲ್ಲ ಎರಡಲ್ಲ 100 ವರ್ಷದ ಹಳೆಯ ಮನೆಯನ್ನ ನೋಡೋದಕ್ಕೆ ಮತ್ತು ನಿಮಗೆ ತೋರಿಸೋದಕ್ಕೆ ನಾನು ಬಂದಿದ್ದೀನಿ. ನನಗಂತೂ ಒಂದು ಸುಯೋಗ, ಏನೋ ಒಂಥರ ಆನಂದ ರೀ ಈ ಮನೆ ನೋಡೋದಕ್ಕೆ. ಅಂತ ಮಹಾಮಹಿಮ ಇಲ್ಲಿ ಕೂತು ಇಲ್ಲಿದ್ದು ಹೋದ್ರಲ್ಲ, ಈ ಚಿಕ್ಕ ಹಳ್ಳಿಯಲ್ಲಿದ್ದಂಥ ಒಬ್ಬ ಕಲಾವಿದ ಇಡೀ ರಾಷ್ಟ್ರ ನೋಡುವ ಮಟ್ಟಕ್ಕೆ ಬೆಳೆದು ನಿಂತ್ರಲ್ಲ, ಈ ಊರಿಗೆ ಎಂಥ ಪವರ್ ಇರ್ಬೋದು, ಆ ಒಂದು ಆತ್ಮಕ್ಕೆ ಎಂಥ ಸ್ಟ್ರಾಂಗ್ ಅಚೀವ್ಮೆಂಟಿನ ಗುರಿ ಇರ್ಬೋದಿತ್ತು ಅವತ್ತಿನ ಕಾಲಕ್ಕೆ. ಅದಕ್ಕೆ ನಾವೆಲ್ಲ ಅಣ್ಣವ್ರನ್ನ ಆ ಲೆವೆಲಿಗೆ ಆರಾಧಿಸ್ತಾ ಇದೀವಿ. ಇಂತಹ ಮನೆಯಲ್ಲಿ ಹುಟ್ಟಿದ ಪ್ರತಿಭಾವಂತ ಮುಂದೆ ಕನ್ನಡ ಚಿತ್ರರಂಗದ ದೊಡ್ಡ ಮನೆಯ ದೊರೆಯಾಗಿದ್ದು ದಂತಕತೆ. ಈ ಸೀಮೆಗೆ ರಾಜ್ಕುಮಾರ್ ಅವರ ಕುಟುಂಬ ಹೆಂಗ್ ಬಂತು ಗೊತ್ತಾ? ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಿಯವರಿಗಿಂತ ಹಿರಿಕರು ಮೊದಲು ಇದ್ದಿದ್ದು ರಾಮನಗರದ ಬಿಡದಿಯಲ್ಲಿಂತೆ. ಸ್ವತಂತ್ರ ಪೂರ್ವದಲ್ಲಿ ಕಲಾವಿದರಿಗೆ ಮೈಸೂರು ಸಂಸ್ಥಾನದ ಮಹಾರಾಜರು ಕಲಾ ಆಶ್ರಯದಾತರಾಗಿದ್ದರು. ಮೈಸೂರು, ಮಂಡ್ಯ, ಚಾಮರಾಜನಗರದ ಸುತ್ತಮುತ್ತಲಿನ ಕಲಾವಿದರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡ್ತಾ ಇದ್ದರು. ರಂಗಭೂಮಿಯ ಕಲಾವಿದರಾದ್ದರಿಂದ ರಾಜ್ಕುಮಾರ್ ಕುಟುಂಬ ಚಾಮರಾಜನಗರದ ಕಡೆ ವಲಸೆ ಬರ್ತಾರೆ. ಕೊಳ್ಳೇಗಾಲದ ಸುತ್ತಮುತ್ತ ಸಿಂಗಾನಲ್ಲೂರು ಸೇರಿದಂತೆ ಅನೇಕ ಊರುಗಳಲ್ಲಿ ರಂಗಭೂಮಿ ಕಾರ್ಯಗಳಲ್ಲಿ ತೊಡಗುತ್ತಾರೆ.
ಅಮೋಘ ರಂಗ ಸೇವೆ ಮಾಡಿದ ಕಲಾ ಕುಟುಂಬದಲ್ಲಿ ಹುಟ್ಟಿದ ಮುತ್ತುರಾಜ್ ನಾಡಿನ ನಾಡಿ ಮಿಡಿತವಾಗಿ ಬೆಳೆದಿದ್ದು ಕಲರ್ಫುಲ್ ಇತಿಹಾಸ. ನೋಡಿ, ಇದು ರಾಜ್ಕುಮಾರ್ ಅವರ ಮುದ್ದಿನ ಸಹೋದರಿಯಾಗಿದ್ದ ನಾಗಮ್ಮ ಅವರ ಮನೆ. ನಾಗಮ್ಮ ದೈವಾಧೀನರಾದ 11ನೇ ದಿನದ ಕಾರ್ಯ ಇದ್ದಾಗಲೇ ನಾನು ಗಾಜನೂರಿಗೆ ಹೋಗೋ ಸೌಭಾಗ್ಯ ಸಿಕ್ತು. ಇಡೀ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ 95% ಫ್ಯಾಮಿಲಿ ಮೆಂಬರ್ಸ್ ಅವತ್ತು ನಾಗಮ್ಮ ಅವರ ತಿಥಿ ಕಾರ್ಯದಲ್ಲಿದ್ದರು. ಈ ತುಂಬು ಕುಟುಂಬವನ್ನು ಹತ್ತಿರದಿಂದ ನೋಡೋದೇ ಒಂದು ಆನಂದ ರೀ. ಕುಟುಂಬದ ಜೊತೆಗೆ ಹಿತೈಷಿಗಳು ಮತ್ತು ಬಂಧು ಮಿತ್ರರು ಸೇರಿ ಅಭಿಮಾನಿಗಳೂ ಜೊತೆಗೂಡಿ ಹಬ್ಬ ಹರಿದಿನನೋ ಹಿರಿಯರ ಕಾರ್ಯಗಳನ್ನು ನೋಡೋಕ್ಕೆ ಸಿಗೋದು ತೀರಾ ಅಪರೂಪ. ಒಳ್ಳೆ ನಾನ್ ವೆಜ್ ಊಟ ಮಾಡಿಸಿದ್ರು, ಚೆನ್ನಾಗಿ ಬಾರಿಸಿದೆ. ಈ ಭಟ್ರಿದಾರಲ್ವಾ, ಚಾಮರಾಜನಗರದಲ್ಲಿ ಇವರ ನಾನ್ ವೆಜ್ ರಸಪಾಕ ಭಾರಿ ಫೇಮಸ್ ಅಂತೆ. ಅಪ್ಪು ಅವರಿಗೆ ಭಾರಿ ಇಷ್ಟವಂತೆ ಇವರ ಅಡಿಗೆಯ ಕರಾಮತ್ತು. ವೆಂಕಟೇಶ್ವರ ಹಿಂದೂ ಮಿಲಿಟರಿ ಹೋಟ್ಲು ಅಂತ ಚಾಮರಾಜನಗರದಲ್ಲಿ ಐತೆ, ಡಿವಿಷನ್ ರೋಡು. ಎಲ್ಲ ಕುಕ್ಕೆಲ್ಲ ನಾನೇ ಮಾಡ್ತೀನಿ. ಅಣ್ಣ ಬಂದರೆ ಶಿವಣ್ಣವ್ರು ಅಪ್ಪು ಅಣ್ಣವ್ರು ಆಗಿ ಬಂತೀರ ಬಿರಿಯಾನಿ ಎಲ್ಲ ಮಾಡಿಸ್ಕೊಂಡವ್ರು. ಮೈಸೂರಿಗೆ ಏನಾದ್ರು ಬಂದರೆ ನಾನೇ ತಗೊಡ್ತಿದ್ದೆ. ಇವಾಗ ಇವಣ್ಣ ಬಂದರು, ಎಲ್ಲ ಟೇಸ್ಟ್ ನೋಡ್ತಾವ್ರೆ. ಎಲ್ಲ ನಾನು ಮಾಡಿದ್ದು ಪೆಪ್ಪರ್ ಮಟನ್ ಫ್ರೈನ ಟೇಸ್ಟ್ ನೋಡ್ರು ಸೂಪರ್ ಆಗದ ಅಂದರು. ಕೈಮೆ ಉಂಡೆ ಕೊಡಬೇಕು, ಇನ್ನೂ ಆಗಿಲ್ಲ. ಎಲ್ಲ ಖುಷಿ ಪಡ್ತಾರೆ. ಈ ಥರ ಫಂಕ್ಷನ್ಗಳಾದರೆ ಎಲ್ಲ ಬರ್ತಾರೆ. ಇಲ್ಲಿ ನೋಡಿ, ಇದು ಇಂಟ್ರೆಸ್ಟಿಂಗ್. ಇಲ್ಲಿ ಬಾಳೆ ತೋಟ ಕಾಣ್ತಾ ಇದೆಯಲ್ಲ, ಇಲ್ಲೊಂದು ಗೆಸ್ಟ್ ಹೌಸ್ ಥರ ಇತ್ತಂತೆ ಅವತ್ತು 25 ವರ್ಷದ ಹಿಂದೆ ಅಣ್ಣವರು ಒಳ್ಳೆ ಊಟ ಮಾಡಿ ಈ ಬ್ರಿಡ್ಜ್ ಮೇಲೆ ವಾಕ್ ಮಾಡಿ ಅಲ್ಲಿರೋ ಅಶ್ವತ್ಥ ಕಟ್ಟೆಗೆ ಉದ್ದಂಡ ನಮಸ್ಕಾರ ಹಾಕಿ ವಾಪಸ್ ಇಲ್ಲಿಗೆ ಬಂದು ಎಲೆ ಅಡಿಕೆ ತಿನ್ನುವಾಗ ದಂತಚೋರ ವೀರಪ್ಪನ್ ಅಟ್ಕಾಯಿಸ್ಕೊಂಡ. ನೋಡಿ, ಈ ವ್ಯಕ್ತಿಯ ಹೆಸರು ಚೆನ್ನ ಅಲಿಯಾಸ್ ಚೆನ್ನಣ್ಣ ಅಂತ. ಡಾಕ್ಟರ್ ರಾಜ್ಕುಮಾರ್ ಶ್ರೀರಾಮನಾದರೆ ರಾಮನಿಗೆ ಹನುಮಂತನಿದ್ದಂಗೆ ಈ ಚೆನ್ನಣ್ಣ ಇಲ್ಲದೆ ರಾಜಣ್ಣ ಎಲ್ಲಿಗೂ ಹೋಗ್ತಾ ಇರಲಿಲ್ಲ. ಆದರೆ ವೀರಪ್ಪನ್ ಅಣ್ಣವರನ್ನು ಅಪಹರಿಸುವಾಗ ಚೆನ್ನಣ್ಣ ಅವರನ್ನು ಕರೆದುಕೊಂಡು ಹೋಗಲೇ ಇಲ್ಲ. ವೀರಪ್ಪನ್ ಬಂಟ ಸೇತುಕೋಳಿ ಗೋವಿಂದನ್ ಚೆನ್ನಣ್ಣ ಅವರ ಗಂಟಲಿಗೆ ಗನ್ನಿಟ್ಟು ಅಣ್ಣವರನ್ನು ಅಪಹರಿಸಿಬಿಟ್ಟ. ಅಣ್ಣವರು ಗಾಜನೂರಿಗೆ ಅವತ್ತು ಬರೋಂಗ್ ಮಾಡಿದ್ದು ಈ ಬೋರ್ವೆಲ್. ಇಲ್ಲಿಂದಲೇ ಬೆಟ್ಟ ಗುಡ್ಡದಲ್ಲಿ ಅವಿತಿದ್ದ ಕೇಡಿ ವೀರಪ್ಪಂಗೆ ರಾಜ್ಕುಮಾರ್ ಬರುವಿಕೆ ಕುರುಹು ಗೊತ್ತಾಗುತ್ತದೆ. ಇದೊಂದು ವಿಶೇಷವಾದ ಬೋರ್ ಪಾಯಿಂಟ್ ಅಣ್ಣವ್ರ ಪಾಲಿಗೆ. ಅವರು ನೆಚ್ಚಿನ ಜಾಗ ಇದ್ದು ಈ ಜಾಗದಲ್ಲಿ ಬಂದು ಯಾವಾಗಲೂ ಕೂರ್ತಾ ಇದ್ರು. ಇಲ್ಲಿ 25 ವರ್ಷದ ಹಿಂದೆ, ಈಗೆಲ್ಲ ಮನೆಗೆಲ್ಲ ಬೋರ್ವೆಲ್ನ ತೋರಿಸ್ಬಿಡ್ತಾರೆ. ಆದ್ರೆ 25 ವರ್ಷದ ಹಿಂದೆ ಒಂದು ಜಮೀನಿಗೋ ಅಥವಾ ಒಂದು ಮನೆಗೋ ಬೋರ್ವೆಲ್ ತೋರಿಸೋದು ಭಾರಿ ದೊಡ್ಡ ವಿಚಾರ. ಭಕ್ತ ಅಂಬರೀಷ ಸಿನಿಮಾದ ಸಾಂಗ್ ರೆಕಾರ್ಡಿಂಗ್ ಆಗ್ತಾ ಇತ್ತು. ಇನ್ನೇನು ಅಣ್ಣವರು ಜುಲೈ 30ನೇ ತಾರೀಕು ಅಲ್ಲಿಗೆ ಹೋಗಿ ಹಾಡ್ಬೇಕಾಗಿತ್ತು. ಬಟ್ ಆದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಒಂದು ಒಳ್ಳೆ ಅದ್ಭುತವಾಗಿ ನಮ್ಮ ಜಮೀನಲ್ಲಿ, ನಮ್ಮ ಗದ್ದೆಯಲ್ಲಿ ನೀರು ಬಂದಿದೆ, ಬನ್ನಿ ಇದನ್ನ ನೋಡೋಣ, 2 ಇಂಚ್ ನೀರು ಬಂದಿದೆ, ನಿಮ್ಗೆ ಭಾರಿ ಸಂತೋಷ ಆಗತ್ತೆ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರೆ. ಆ ಒಂದು ಒತ್ತಾಯಕ್ಕೋಸ್ಕರನೇ ಇಲ್ಲಿಗೆ ಬರೋದು. ಈ ಬೋರಲ್ಲಿ ನೋಡಿ ಸಂತೋಷ ಪಡ್ತಾರೆ. ಜುಲೈ 30ನೇ ತಾರೀಕು ಅದಾಗಿ 31ನೇ ತಾರೀಕಿಗೆ ಅವರ ಅಪಹರಣ ಆಗುತ್ತೆ. ಇವತ್ತಿಗೆ ಅಂದ್ರೆ ಈ ವರ್ಷಕ್ಕೆ 25 ವರ್ಷ ಆಯ್ತು ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಆಗಿ. ಆ ಒಂದು ವಿಚಾರಕ್ಕೆ ಒಂದು ಸಾಕ್ಷಿ ಈ ಬೋರ್ವೆಲ್ ತೆಗ್ಸಿ ಇದನ್ನ ನೋಡಿದಾಗೆ ಸಂತೋಷ ಪಟ್ಟು ಇಲ್ಲಿ ಇದ್ದಾಗ ವೀರಪ್ಪನ್ ಕಡೆಯವರು ಡಾಕ್ಟರ್ ರಾಜ್ಕುಮಾರ್ ಇಲ್ಲಿ ಬಂದಿದ್ದಾರೆ ಅನ್ನೋ ಮೆಸೇಜ್ ಅನ್ನ ವೀರಪ್ಪನ್ಗೆ ತಲುಪಿಸ್ತಾರೆ. ಹೋಗ್ಲಿ ಬಿಡಿ, ಆ ಕರಾಳ ಕಥೆಯನ್ನ ಯಾಕೆ ರೀಕಾಲ್ ಮಾಡಿಕೊಳ್ಳೋದು. ನೈಸರ್ಗಿಕ ಸೊಬಗಿರುವ ಜಾಗ, ಅಣ್ಣವರಿಗೆ ಅತಿಯಾಗಿ ಶಾಂತಿ ನೆಮ್ಮದಿ ಕೊಟ್ಟಂತಹ ಆ ಮರದ ಮಡಿಲಿನ ಕಥೆಯನ್ನ ಹೇಳ್ತೀನಿ ಬನ್ನಿ. ಇದೇ ಜಾಗ ಅಣ್ಣವ್ರಿಗೆ ತುಂಬಾ ನೆಮ್ಮದಿ ಕೊಡದಂತ ಜಾಗ ನೋಡಿ. ಅದ್ಭುತವಾಗಿ ಆಲದ ಮರ ಹಾಗೆ ಉಳಿಸ್ಕೊಂಡಿದ್ದಾರೆ. ಅಲ್ಲಿ ಅಣ್ಣವರು ಕೂತು ಧ್ಯಾನ ಮಾಡ್ತಿದ್ರಂತೆ. ಗಾಜನೂರಿಗೆ ಬಂದ್ರೆ ಇಲ್ಲಿ ಬಂದು ಕೂರೋದು ಅವ್ರಿಗೆ ಭಾರಿ ಮುಖ್ಯವಾದ ವಿಷಯ. ಬನ್ನಿ ನೋಡೋಣ.
ಹತ್ತತ್ರ ಒಂದು 200 ವರ್ಷದ ಮರ ಇದು. ಅವ್ರ ಗಾದನವ್ರಿಗೆ ಬಂದ್ರೆ ಈ ಜಾಗಕ್ಕೆ ಬರ್ಬೇಕು, ಇಲ್ಲಿ ಬಂದು ಕೂರ್ಬೇಕು. ಅವರು ಕೂರ್ತಿದ್ದಂಥ ನೆಚ್ಚಿನ ಜಾಗ ಇದು. ಅಪ್ಪ ಎಂತ ಪ್ರಶಾಂತವಾದ ಗಾಳಿ ಇದು. ಗಾಳಿ ಜೊತೆ ಮಾತಾಡ್ಬೋದ್ರಿ, ಅಂಥದ್ದೊಂದು ಜಾಗ ರೀ. ಏನೋ ಒಂದು ಡಿವಿನಿಟಿ ಇದೆ ಈ ಜಾಗದಲ್ಲಿ, ಏನೋ ಒಂದು ಭಕ್ತಿ ಇದೆ ಈ ಜಾಗದಲ್ಲಿ. ಅದಕ್ಕೆ ಆ ಶಕ್ತಿ ಇಲ್ಲಿ ಬಂದು ಕುತ್ಕೊಂಡು ಹೋಯ್ತು ಅಂತ ಅನ್ಸತ್ತೆ ನನಗೆ. ನನ್ನ ಆತ್ಮೀಯರಾದಂಥ ಚೆನ್ನಣ್ಣ ಒಂದು ಮಾತು ಹೇಳ್ತಾ ಇದ್ರು. ಅವರು ಹಿಮಾಲಯದಲ್ಲಿ ಶೂಟಿಂಗ್ ಹೋಗಿದ್ರಂತೆ, ಅಲ್ಲೇ ಬೆಳಗ್ಗೆ 3 ಗಂಟೆಗೆ ಎದ್ದು ಧ್ಯಾನ ಮಾಡ್ತಿದ್ರಂತೆ. ಇಂಥ ಜಾಗನ ಬಿಡ್ತಾರ ಅವರು? ಅದಕ್ಕೆ ಅವರು ಧ್ಯಾನಿ, ಅದಕ್ಕೆ ಅವರು ಇಡೀ ಕರ್ನಾಟಕ ಮೆಚ್ಕೊಂಡಿದ್ದು. ಇಂಥದ್ದೊಂದು ಗ್ರಾಮದಲ್ಲಿ ಇದ್ಕೊಂಡು ಇಡೀ ಕರ್ನಾಟಕ, ಇಡೀ ವಿಶ್ವ ಕನ್ನಡಿಗರು ಮೆಚ್ಚುವಂತಹ ಒಬ್ಬ ಕಲಾವಿದರಾಗ್ತಾರೆ ಅಂದರೆ ಇಂಥದಕ್ಕೂ ಅವರ ಆ ಬೆಳವಣಿಗೆಗೆ ಇಂಥ ಜಾಗ ಎಷ್ಟು ಶಕ್ತಿಶಾಲಿಯಾಗಿ ಮತ್ತು ಪ್ರೇರಕವಾಗಿ ಪ್ರೇರಣೆಯಾಗಿ ಉಳಿಯುತ್ತೆ ಅನ್ನೋದು ನನಗೆ ಈಗ ಗೊತ್ತಾಗ್ತಿದೆ. ಆ ಫೀಲ್ ಗೊತ್ತಾಗ್ತಿದೆ, ಆ ಸ್ಮೆಲ್ ಗೊತ್ತಾಗ್ತಿದೆ. ಈ ಊರೆಂದರೆ ಸಖತ್ ಇಷ್ಟ ಅಣ್ಣವರಿಗೆ. ತನ್ನ ಕೊನೆಯ ದಿನವನ್ನು ಇಲ್ಲಿಯೇ ಕಳೆಯಬೇಕು, ರೈತನಾಗಿ ಭೂ ಸೇವೆ ಮಾಡಬೇಕು ಅನ್ನೋ ಆಸೆ ಇತ್ತಂತೆ ಅಣ್ಣವರಿಗೆ. ಈ ಊರಿನ ಬಗ್ಗೆ ದೊಡ್ಡಮನೆಯ ದೊಡ್ಡ ಮಗ ಶಿವಣ್ಣ ಹೇಳೋದನ್ನು ಕೇಳೋದೇ ಚಂದ. ನನಗೊಂದು ಆಸೆ ಇತ್ತು, ಒಬ್ಬ ಕನ್ನಡಿಗನಾಗಿ ಕುವೆಂಪು ಅವ್ರ ಮನೆ ನೋಡಬೇಕು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆ ನೋಡ್ಬೇಕಂತ ಹೇಳಿ. ಕುವೆಂಪು ಅವ್ರ ಮನೆ ನಾನು ಹಂಗಾಗಿ ನೋಡ್ಬಿಟ್ಟೆ. ಆದರೆ ರಾಜ್ಕುಮಾರ್ ಅವ್ರ ಮನೆ, ಅವರು ಹುಟ್ಟು ಬೆಳೆದ ಊರು ಮತ್ತು ಅವರಿಗೆ ತುಂಬ ನೆಮ್ಮದಿ ಕೊಟ್ಟಂಥ ಒಂದು ಜಾಗವನ್ನು ನೋಡಬೇಕು ಅನ್ನೋದು ಭಾಳ ಆಸೆ ಇತ್ತು. ಆದರೆ ಅವರ ಮೊದಲ ಜ್ಯೇಷ್ಠ ಪುತ್ರ ಅವ್ರನ್ನ ಮಾತಾಡ್ಸ್ಕೊಂಡು ಆ ಊರ ಬಗ್ಗೆ ಕೇಳೋದಿದೆಯಲ್ಲ, ಇದು ನಂಗೊಂದು ದೊಡ್ಡ ಒಂದು ಆಪರ್ಚುನಿಟಿ ಅಣ್ಣ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ನಿಮಗೆ ಗಾಜನೂರು ಅಂದರೆ ಎಷ್ಟು ಖುಷಿ ಆಗುತ್ತಣ್ಣ? ಮತ್ತು ನೀವು ನಿಮ್ಮ ಬಾಲ್ಯ ತುಂಬ ಕಳೆದಿದ್ದೀರ ಇಲ್ಲಿ? ಗಾಜು ಅಂದ್ರೆ ಲೈಫ್ ಅಮ್ಮ, ಇಟ್ಸ್ ಲೈಫ್. ಇವಾಗ ನೋಡಿ, ಇವಾಗ ಬಂದಾಗಿ ಯಾವಾಗ ಬಂದು ಸರಿ, ಇವತ್ತು ಬಂದು ಸರಿ. ಇದು ಯಾರೋ ಇಬ್ಬರು ನೋಡಿದ್ರೆ ಇವ್ರನ್ನೇ ಈ ವ್ಯಕ್ತಿ ನೋಡಿದ್ರೆ ನೀವು ವೆಂಕಟೇಶ್ವರ ಅಲ್ವಾ ಅಂತ ಕೇಳಿದೆ. ಹೌದು, ಯಾಕಂದರೆ ಆ ನೆನಪಿನ ಶಕ್ತಿ ಯಾವಾಗ ನನಗೆ ಯಾವಾಗ ಬಿಟ್ಟು ಹೋಗಲ್ಲ. ಊರು ನಂಟು ಅಂದರೆ ಊರಲ್ಲಿ ನಡೆಯುವಂಥ ಒಂದೇನು ಸ್ಮಾಲ್ ಚೇಷ್ಟೆಗಳು, ಆಟಗಳಿರ್ಬೋದು, ಊಟ ಇರ್ಬೋದು, ಪ್ರತಿಯೊಂದು ಇಲ್ಲಿ ಅಡಗಿದೆ. ಅಪ್ಪಾಜಿ ಯಾಕೆ ಸ್ವರ್ಗ ಅಂತ ಇವಾಗ ಗೊತ್ತಾಗುತ್ತೆ. ಅವರ ಮಕ್ಕಳಲ್ಲಿ ಹಾಲಿಡೇಸ್ಲಿ ಬಂದ್ಬಿಡ್ತಿದ್ದ. ಪ್ರತಿ ಹಾಲಿಡೇಸ್ ಯೂಶಲಿ ಮಕ್ಕಳು ಬೇರೆ ಯಾವ್ಯಾವ ಊರಿಗೋ ಸುತ್ತಿದ್ರು. ನಾವು ಹೋದ್ರೂ ಬೇಲೂರು, ಹಳೆಬೀಡು ಅದೆಲ್ಲ ಹೋಗ್ತಿದ್ದೋ. ಶ್ರವಣ ಬೆಳಗೊಳ ಎಲ್ಲ ಟೂರ್ ಮಾಡಿದ್ರು. ಏನೇ ಟೂರ್ ಮಾಡಿದ್ರು, ಮರ್ಕೆರ ಎಲ್ಲ ಹೋದ್ರು ಒಂದು 3-4 ಡೇಸ್ ಅಷ್ಟೇ, 5 ಡೇಸ್ ಮ್ಯಾಕ್ಸಿಮಮ್, 1 ವೀಕ್ ಇರ್ಬೋದು. ಬಟ್ ಅದಾದಮೇಲೆ ಸ್ಟ್ರೈಟಾಗಿ ಗಾಜನೂರು ಬಂದರೆ ಇಲ್ಲಿ 1.5 ತಿಂಗಳು ಬಿಟ್ಟು ಹೋಗ್ತೀವಿ. ಅಲ್ಲಿ ಇಲ್ಲಿ ಈ ಮಣ್ಣು, ಈ ವಾತಾವರಣದಲ್ಲಿ ಬೆಳೆದು ನಮಗೆ ಭಾಳ ಖುಷಿ, ಸಂತೋಷ. ಒಂದೇನಂತೆ ನಮಗೆ, ನಾನು ಫಸ್ಟ್ ಹೇಳಿದ್ನಲ್ಲ, ಸಿಂಪಲ್ ಆಗಿ ಗಾಜನೂರು ಅಂದರೆ ಲೈಫ್, ಜೀವ. ಅದು ಒಂಥರ ನಮ್ಮ ತಂದೆಯವ್ರ ಊರು, ತಂದೆ ಹುಟ್ಟಿದ ಊರು ಅಂದರೆ ಜೀವ. ಯಾಕೆಂದರೆ ಅವರು ಎಷ್ಟೋ ಜನಕ್ಕೆ ಜೀವ ಕೊಟ್ಟಿದ್ದಾರೆ. ಸೊ ಆ ಜೀವದ ಊರು ಬಂದಿದ್ದೀವಿ ಅಂದರೆ ನಮ್ಗೆ ಅದು ಜೀವ. ನಮ್ಗೆ ಅದಕ್ಕೆ ಬರ್ತೀವಿ ನೋಡಿ, ಆ ಗಾಡಿ ಇಲ್ಲಿ ಶೆಕೆ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ಏನೇ ಇದ್ರೂ ಒಂದು ತೃಪ್ತಿ ಇದೆ. ಬಂದರೆ ನಮ್ಮ ತಂದೆ ಹುಟ್ಟಿದ ಊರು ಬಂದಿದ್ದೀನಿ ಅಂತ ಒಂದು ತೃಪ್ತಿ. ನಮ್ಮ ಅವ್ವ ಎಲ್ಲ ಓಡಾಡಿದ್ದಾಗ, ನಮ್ಮ ಅತ್ತೆಯವರು, ಗಂಟೆಪಯ್ಯವರು ಇರ್ಬೋದು. ಆಮೇಲೆ ಅವ್ರಿಗೆ ಅಂದರೆ ನಮ್ಗೆ ಹೆಂಗೆ, ನಾವು ಏನೋ ಇವಾಗ ಚಿಗುರದ ಕೆಲಸ ಸಿನಿಮಾ ಮಾಡಿದ್ದೆ. ಅದರಲ್ಲಿ ಯೂಶ್ವಲಿ ಆ ಸಿನಿಮಾ ಇದೆ ಅಂತ ಟುವರ್ಡ್ ದ ರೂಟ್ಸ್ ಅಂತ. ಹೌದು. ಸೊ ನಾವು ಆಲ್ಮೋಸ್ಟ್ ಸಾಕಷ್ಟು ಅದಕ್ಕೆ ಬಹುಶಃ ಏನು ನಾವು ಸಂಬಂಧಿಕರು ನಾನು ಮೀಟ್ ಮಾಡಿದಷ್ಟು ನಮ್ಮ ಫ್ಯಾಮಿಲಿ ಯಾರು ಜಾಸ್ತಿ ಮೀಟ್ ಮಾಡಿ. ಸೂಪರ್. ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಈ ಊರಲ್ಲಿ ಸುತ್ತಮುತ್ತ ಗಾಜನೂರಲ್ಲಿ ಯಾವ್ಯಾವ ಊರಿಗೆ ಹೋಗ್ಬೇಕು ಸಾಕಷ್ಟು ನೇಮ್ಗಳಿದೆ. ಛತ್ರ ಅಂತ ಒಂದು ಊರಿದೆ, ಅರ್ಕಲ್ವಾಡಿ, ಬೆಸಲ್ವಾಡಿ, ಆಮೇಲೆ ಅದು ಹಂಚವಾಡಿ, ದೊಡ್ಡ ಗಾಜನೂರು, ಸಾಕಷ್ಟು ಜಾಗಗಳಿದೆ. ಎಲ್ಲಿ ಸಾಕಷ್ಟು ರಿಲೇಟಿವ್ಸ್ ಇದ್ದಾರೆ. ಸಾಕಷ್ಟು ಆ ಬಾಂಧವ್ಯನ ಇಟ್ಕೊಂಡಿದ್ದೀವಿ. ಅಂದರೆ ಅದು ಇರಬೇಕು ಅನ್ನೋದಕ್ಕೋಸ್ಕರ ನಮ್ಮ ಒಂದು ಆಸೆ. ಸೊ ಟೋಟಲ್ ಹೇಳ್ಬೇಕಾದ್ರೆ ಗಾಜನೂರು ಇಟ್ಸ್ ಸ್ವರ್ಗ ಲೈಫ್. ಆಲ್ಮೋಸ್ಟ್ ಇಲ್ಲಿ ವಾಕಿಂಗ್ ಜಾಸ್ತಿ ಮಾಡ್ತಿದ್ದೆ. ಅಪ್ಪ ಅವ್ರ ಜೊತೆ ಫಾರೆಸ್ಟ್ ಹೋಗ್ಬಿಡ್ತಿದ್ದೋ. ಇಲ್ಲಿ ಗೂಳ್ಗುಡ್ಡೆ ಅದೆಲ್ಲ ಇದೆ, ಮೌಂಟೇನ್ಸ್ಗಳು. ಅಲ್ಲೆಲ್ಲ ಕುರಿ ಮೇಯ್ಸಕ್ಕೆ ಹೋಗ್ಬೇಕಾದ್ರೆ ಜೊತೆ ಹೋಗ್ಬಿಡೋದು. ಸೊ ಆ ಥರ ಸಾಕಷ್ಟು ನೆನಪುಗಳಿದೆ.
ಜನಮ್ಮ ಚೆನ್ನಾಗಿದೆಯಾ ಮೈಯ ಪಲ್ಲ ಪಲ್ಲ ಪಲ್ಲ. ಸಾಕಷ್ಟು ನೆನಪುಗಳು. ಇಲ್ಲೊಂದು ಮರ ಇತ್ತು ಇಲ್ಲಿ ಬೀರಪ್ಪನ ಗುಡಿ ಹತ್ರ, ಅಲ್ಲಿ ಮರ್ಕೋತಿ ಆಡ್ತಿದ್ದು. ಸೊ ಐ ಥಿಂಕ್ ಸಾಕಷ್ಟು ನೆನಪುಗಳಿದೆ, ತುಂಬ ಮೆಮರೀಸ್ ಇದೆ. ನಿಮಗೆ 5 ನಿಮಿಷ ಹೇಳಿ ಅಂದ್ರೆ ತುಂಬ ಕಷ್ಟ ಆಗುತ್ತೆ. ಅದು ಯು ನೀಡ್ ಒಂದು ದಿನ ಬೇಕಾಗುತ್ತೆ. ಇಲ್ಲಿ ಬಂದರೆ ಏನೇನು ಕಾರ್ಯಕ್ರಮಗಳು, ನಾವು ಹಾಲಿಡೇಸ್ಲಿ ಏನೇನು ಕಾರ್ಯಕ್ರಮ, ಯಾಕೆ ನಮ್ಗೆ ಅಷ್ಟು ಹತ್ರ ಆಗ್ತಾರೆ ಅಂದರೆ ರಿಲೇಟಿವ್ಸ್ ಯಾಕೆ ಅಷ್ಟು ಬಾಂಡೇಜ್ ಹತ್ರ ಆಗ್ತೀವಿ ಅಂದರೆ, ನೋಡಿ ನಮ್ಗೆ ಏನು ಈ ಮನೇಲಿ ಏನಾದ್ರು ಒಂದು ಆದ್ರೂ ಶಿವನಿಗೆ ಒಂದು ಸತಿ ಏನೋ ಒಂದು ಪ್ರಾಬ್ಲಮ್ ಅಂತ ಅಂದಾಗ ಎಲ್ಲರೂ ಔಟ್ ಕನ್ನಡದಲ್ಲಿ ಅಭಿಮಾನಿಗಳು ಬಿಟ್ಟು ಅಭಿಮಾನಿಗಳ ಬಗ್ಗೆ ಮಾತಾಡಬಾರ್ದು. ಅವರು ಒಂದು ಮೆಟ್ಲು ಬೇರೆ ಮೇಲಿದ್ದಾರೆ. ಅದು ಬಿಟ್ಟು ನಮ್ಮ ಫ್ಯಾಮಿಲಿ ಸರ್ಕಲ್ಸ್ಗೆ ಶಿವಣ್ಣ ಅಂದರೆ ಅಷ್ಟು ಒಂದು ಪ್ರೀತಿ ಅಭಿಮಾನ. ಅದಕ್ಕೇನಂದ್ರೆ ಕಾರಣ ಅಂದರೆ ನಾವು ಜಾಸ್ತಿ ಒಂದು ಸಂಪರ್ಕ ಇಟ್ಕೊಂಡು, ಅದು ಸುಮ್ಮನೆ ಆಸೆ ಬರಲ್ಲ. ರಾಜ್ಕುಮಾರ್ ಮಗ ಅಂತ ಎಷ್ಟು ಜನ ಬರ್ತಾರೆ ಹೇಳಿ ರಿಲೇಟಿವ್ಸ್. ನಾನು ಸಣ್ಣ ವಯಸ್ಸಲ್ಲಿ ಒಂದು ಆರ್ಟಿಕಲ್ ಓದಿದ್ದೆ, ಅಂದರೆ ಈ ಊರವ್ರಿಗೆ ಎಷ್ಟು ಗೌರವ ಕೊಡ್ತೀರಂತ. ನಿಮ್ಮ ಮನೆ ಗೃಹ ಪ್ರವೇಶದ ದಿವಸ ಎಲ್ಲರೂ ನಿಮ್ಮ ಮನೆಯಲ್ಲಿ ಈ ಊರಿನವರೆಲ್ಲ ಓಡಾಡಬೇಕು ಅಂತ ಹೇಳಿ ಎಲ್ಲ ಕಡೆ ಸುತ್ತಾಡ್ಬೇಕಪ್ಪ. ಅವ್ರ ಮನೆಯ ಧೂಳು ಅಥವಾ ಅವರ ಕಾಲಿನ ಧೂಳು ನಮ್ಮ ಮನೆಗೆ ಬಂದರೆ ನಿಮ್ಗೆ ತುಂಬ ಒಳ್ಳೇದಾಗತ್ತೆ ಅಂತ ನೀವು ನಂಬಿದಿರಿ ಅಂತ. ಇಲ್ಲ, ಅದು ಆಲ್ಮೋಸ್ಟ್ ಅದು ಮಾತ್ರ ಅಲ್ಲ, ನಾವು ಅಟ್ಲೀಸ್ಟ್ ನಮ್ಮ ಇವಾಗ ಯಾಕೆ ಅಭಿಮಾನಿಗಳು ಎಲ್ಲರೂ ನಮ್ಮ ಮನೆಯಲ್ಲಿ ಫ್ರೀಯಾಗಿ ಓಡಾಡೋಕೆ ಬಿಡ್ತೀನಿ ಅಂದರೆ ಕಾರಣ ಅದನ್ನೇ. ಇವತ್ತು ಇಷ್ಟರ ಮಟ್ಟಿಗೆ ನಾವು ಒಂದು 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 ಆಶಾರ್ಯ ಜೀವನ ಮಾಡ್ತೀವಿ ಅಂದರೆ ಕಷ್ಟಪಟ್ಟಿದ್ರು ಆ ಕಷ್ಟಪಡೋದಕ್ಕೆ ಒಂದು ಫಲ ಕೊಡೋದು ಅಭಿಮಾನಿ ದೇವರುಗಳು. ಸೊ ಅವ್ರಿಗೆ ಬರಬೇಕು, ಅವ್ರು ಬಂದು ಅವರು ಸವಿಸಬೇಕು. ಬಟ್ ಅವ್ರಿಗೂ ಗೊತ್ತಾಗಬೇಕು ಹೆಂಗೆ ನಾವು ಇದು ಮಾಡ್ಕೋಬೇಕಂತ ಗೊತ್ತಾಗಬೇಕು. ಯಾಕಂದರೆ ಅಭಿಮಾನಿ ಅಂದ ತಕ್ಷಣ ಅವನೇನು ಕೀಳಲ್ಲ, ಒಬ್ಬ ಸ್ನೇಹಿತನ ಥರ ಸ್ನೇಹಿತನಿಗಿಂತ ಹೆಚ್ಚು. ನಾನು ಯಾವ ಟ್ರೀಟ್ ಮಾಡೋದು ಇಷ್ಟೇ, ಕೋಪ ಬಂದರೆ ಕೋಪ ಮಾತಾಡ್ಬಿಡ್ತೇನೆ. ನಾನೇನು ಮುಚ್ಚುಮರೆ ಮಾಡಲ್ಲ, ಯಾಕಂದರೆ ನಾನು ಕಾಕ ಹೊಡೆಯೋಕ್ಕೆ ಇಷ್ಟ ಇಲ್ಲ, ಅವ್ರಿಗೆ ಚಿಂಚಕ್ಕೆ ಹಾಕ್ಬೇಕು ಅದೆಲ್ಲ ಸೀನೇ ಇಲ್ಲ. ನಾನು ಅವ್ರ ಥರ ಮನುಷ್ಯ. ಬಟ್ ನೀವು ನಮ್ಗೆ ಆ ಜಾಗ ಕೊಟ್ಟಿದ್ರೆ ಆ ಜಾಗ ನಾನು ಉಳಿಸ್ಕೋಬೇಕು, ನೀವು ಉಳಿಸ್ಕೋಬೇಕು ಅಷ್ಟೇ. ದೊಡ್ಡಮನೆಯ 3ನೇ ತಲೆಮಾರಿನ ಭರವಸೆ ನಟ ಯುವರಾಜ್ ಕುಮಾರ್ ತನ್ನ ಅಜ್ಜ ಅಜ್ಜಿ ಊರಿನ ಬಗ್ಗೆ ಅಭಿಮಾನದ ಮಾತನಾಡಿದ್ದಾರೆ, ಕೇಳಿ. ಬಹಳ ಒಳ್ಳೆ ನೇಚರ್. ನಿಮ್ಗೆ ಗಾಜನೂರು ಅಂದ್ರೆ ಎಷ್ಟು ಖುಷಿ ಆಗುತ್ತೆ? ಅಥವಾ ಈ ಏನು ತಾಳ್ವಾಡಿ ನಿಮ್ಮ ಅಜ್ಜವ್ರ ಮನೆ ದೊಡ್ಡ ಗಾಜನೂರು ಎಷ್ಟು ಖುಷಿ ಆಗುತ್ತೆ? ಅದು ನೀವು ಬಾಲ್ಯ ಎಲ್ಲ ಕಳೆದಿರಿ ಇಲ್ಲಿ? ಮತ್ತೆ ಯಾವಾಗ್ಲೂ ಬರ್ತಾ ಇರ್ತೀವಿ. ಸಕ್ಕತ್ ಇಷ್ಟ ಈ ಜಾಗ ಅಂದ್ರೆ ತುಂಬಾ ಇಷ್ಟ. ನೆಮ್ಮದಿ. ಇಲ್ಲಿ ಬಂದು ಏನು ಆಟ ಆಡ್ತಿದ್ರಿ? ಏನೆಲ್ಲ ಆಟ, ಜಾಸ್ತಿ ಓಡಾಡ್ಕೊಂಡಿರೋದೇನೆ ಆಟ ನಮ್ಗೆ. ಏನಂದ್ರೆ ಎಲ್ಲ ಒಟ್ಟಿಗೆ ಬರ್ತಿದ್ವಿ, ಫ್ಯಾಮಿಲಿ ಎಲ್ಲ ಜೊತೆಗೆ ಬರ್ತಿದ್ರಲ್ಲ, ಅದೇ ಒಂಥರ ಸಂತೋಷ. ನಿಮ್ಮ ಅಜ್ಜವ್ರ ಜೊತೆ ಬಂದಿದ್ದೀರಾ? ಮತ್ತೆ ಯಾವಾಗ್ಲೂ ವರ್ಷಕ್ಕೆ ಒಂದ್ಸತಿ ಅಂತೂ ಖಂಡಿತ ಬರ್ತಾನೆ ಇದ್ರೆ. ತಾತನ ಜೊತೆ ನಮ್ಮ ಕಸಿನ್ಸ್ ನಾವೆಲ್ಲ ಬಂದಿದ್ದೀವಲ್ಲ, ಅವಾಗ ಬರ್ತಾ ಇರ್ತೀವಿ. ನೋಡಿದ್ರಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮಭೂಮಿ ಗಾಜನೂರಿನ ಸೋಜಿಗವನ್ನು. ಅಣ್ಣವರ ಊರಿಗೆ ಹೋಗಿ ಬಂದಿದ್ದು ನನಗೆ ಏನೋ ದೊಡ್ಡ ಸಾಧನೆ ಮಾಡಿದ ಖುಷಿ ಆಯಿತು. ನೀವು ಕೂಡ ಈ ಊರಿಗೆ ಹೋದರೆ ಇಲ್ಲಿನ ಪ್ರಕೃತಿಯ ಸೊಬಗು ಮತ್ತು ಅಣ್ಣವರು ನಡೆದು ಹೋದ ಕಥೆಯ ಬೆರಗು ಗೊತ್ತಾಗುತ್ತದೆ ಅನ್ನೋದು ನನ್ನ ಆಂತರ್ಯದ ಅಭಿಪ್ರಾಯ. ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿ. ಇಂತಿ ನಿಮ್ಮ ಆತ್ಮೀಯ ಕನ್ನಡಿಗ ಶ್ರೀಧರ ಶಿವಮೊಗ್ಗ.